ಒಂದು ಸಣ್ಣ ನಡಿಗೆ, ಪ್ರತಿದಿನ ನಾವು ಮಾಡೋ ಒಂದು ಸಾಮಾನ್ಯ ಅಭ್ಯಾಸ. ಆದರೆ ನಮ್ಮ ದೇಹದೊಳಗೆ ಇದು ಎಂತಹ ಅದ್ಭುತಗಳನ್ನ ಮಾಡುತ್ತೆ ಅಂತ ಗೊತ್ತಾ? ಬನ್ನಿ, ಇವತ್ತು ಊಟದ ನಂತರ ಮಾಡೋ ಆ ಒಂದು ವಾಕ್ ಇದೆಯಲ್ಲ, ಅದರ ಹಿಂದಿರೋ ಅಚ್ಚರಿಯ ವಿಜ್ಞಾನವನ್ನ ಊಟ ಒಮ್ಮೆ ನೋಡೋಣ. ಮುಗಿಸಿರ್ಬೋದು ಅಲ್ವಾ, ಹೊಟ್ಟೆ ತುಂಬಿ ಆರಾಮಾಗಿ ಕೂತಿರ್ಬೋದು. ಆದರೆ ಕೇಳಿ, ಈ ಮಾತುಗಳು ಕೇವಲ ನಾಟಕೀಯವಾಗಿ ಹೇಳಿದ್ದಲ್ಲ. ಇದು ಪ್ರತಿಯೊಂದು ಊಟದ ನಂತರ ನಮ್ಮೆಲ್ಲರ ದೇಹದೊಳಗೆ ನಡೀತಕ್ಕಂಥ ಒಂದು ಕಠೋರ ವಾಸ್ತವ. ಹಾಗಾದ್ರೆ ನಮ್ಮ ದೇಹದಲ್ಲಿ ಊಟದ ನಂತರ ಅಂತಹದ್ದು ಏನಾಗುತ್ತೆ? ಏನಿದು ತುರ್ತು ಪರಿಸ್ಥಿತಿ? ಇದು ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ದಿಢೀರಂತ ಏರ್ತಲ್ಲ, ಅದರ ಬಗ್ಗೆ. ಮತ್ತು ಇದು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದರ ಬಗ್ಗೆ. ಈ ಸಂಖ್ಯೆಯನ್ನ ನೋಡಿ, 4000. ಇದೊಂದು ಶಾಕಿಂಗ್ ನಂಬರ್. ನೇಚರ್ ಮೆಟಬಾಲಿಸಂನಲ್ಲಿ ಪಬ್ಲಿಷ್ ಆದ ಒಂದು ಪ್ರಮುಖ ಅಧ್ಯಯನ ಹೇಳೋ ಪ್ರಕಾರ ಒಬ್ಬ ಸಾಮಾನ್ಯ ಮನುಷ್ಯ ವರ್ಷಕ್ಕೆ 4000ಕ್ಕೂ ಹೆಚ್ಚು ಬಾರಿ ರಕ್ತದಲ್ಲಿ ಸಕ್ಕರೆ ಏರಿಕೆಯನ್ನ ಅನುಭವಿಸ್ತಾನೆ. ಅಂದ್ರೆ ಯೋಚನೆ ಮಾಡಿ, ದಿನಕ್ಕೆ 10ಕ್ಕೂ ಹೆಚ್ಚು ಸಾರಿ. ಇದನ್ನ ಒಂದು ಕ್ರೈಮ್ ಸೀನ್ ಥರ ಯೋಚನೆ ಮಾಡ್ಬೋದು. ಊಟ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ, ರಕ್ತನಾಳಗಳಲ್ಲಿ ಒಂದು ರೀತಿ ಸಕ್ಕರೆ ಬಿರುಗಾಳಿ ಎದ್ದಿರುತ್ತೆ. ಆಗ ನಮ್ಮ ಪ್ಯಾಂಕ್ರಿಯಾಸ್ ಅಂದ್ರೆ ಮೇದೋಜ್ಜೀರಕ ಗ್ರಂಥಿ ಗಾಬರಿಯಾದ ಏರ್ ಟ್ರಾಫಿಕ್ ಕಂಟ್ರೋಲರ್ ಇದ್ದ ಹಾಗೆ ಒಟ್ಟಿಗೆ 100 ಫ್ಲೈಟ್ ಲ್ಯಾಂಡ್ ಮಾಡಕ್ಕೆ ಟ್ರೈ ಮಾಡೋ ಥರ ಅದು ಇನ್ಸುಲಿನನ್ನು ಬಿಡುಗಡೆ ಮಾಡುತ್ತೆ. ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ. ಇದಕ್ಕೆ ಡಯಾಬಿಟಿಸ್ ಇರಲೇಬೇಕಂತ ಇಲ್ಲ, ಊಟ ಮಾಡೋ ಪ್ರತಿಯೊಬ್ಬರಿಗೂ ಇದು ಅನ್ವಯಿಸುತ್ತೆ. ಹೀಗೆ ಪದೇ ಪದೇ ಸಕ್ಕರೆ ಏರಿ ಇಳಿತ ಆಗೋದ್ರಿಂದ ಕಾಲಕ್ರಮೇಣ ನಮ್ಮ ರಕ್ತನಾಳಗಳ ಒಳಗಿನ ಪದರ ಸವೆದು ಹೋಗುತ್ತೆ. ಇದು ತುಂಬನೇ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತೆ. ಸರಿ, ಈ ಬಿಕ್ಕಟ್ಟಿಗೆ ಪರಿಹಾರ ಇಲ್ವಾ? ಖಂಡಿತ ಇದೆ. ಉತ್ತರ ಎಲ್ಲೂ ದೂರ ಇಲ್ಲ, ನಮ್ಮ ಸ್ನಾಯುಗಳಲ್ಲೇ ಅಡಗಿದೆ. ಗೊತ್ತಾ, ನಮ್ಮ ಮಸಲ್ಸ್ ಕೇವಲ ಭಾರ ಎತ್ತೋಕೆ ಮಾತ್ರ ಅಲ್ಲ, ಅವು ನಮ್ಮ ದೇಹದ ಅತಿ ದೊಡ್ಡ ಗ್ಲೂಕೋಸ್ ಡಿಸ್ಪೋಸಲ್ ಸಿಸ್ಟಮ್ ಕೂಡ ಹೌದು. ಈ ಕಥೆಯ ಹೀರೋ GLUT4. ಇದನ್ನ ಹೀಗೆ ಕಲ್ಪನೆ ಮಾಡ್ಕೊಳ್ಳಿ, ಇವು ಸ್ನಾಯು ಕೋಶಗಳಲ್ಲಿ ಕಾಯ್ತಾ ಇರೋ ಊಬರ್ ಡ್ರೈವರ್ಗಳು. ಸಾಮಾನ್ಯವಾಗಿ ರಕ್ತದಿಂದ ಗ್ಲೂಕೋಸನ್ನ ಪಿಕಪ್ ಮಾಡೋಕೆ ಇವುಗಳಿಗೆ ಇನ್ಸುಲಿನ್ ಅನ್ನೋ ಒಂದು ರಿಕ್ವೆಸ್ಟ್ ಬರಬೇಕು. ಆದ್ರೆ ಇಲ್ಲಿರೋ ಮ್ಯಾಜಿಕ್ ಏನು ಗೊತ್ತಾ? ನಾವು ವ್ಯಾಯಾಮ ಮಾಡಿದಾಗ, ನಮ್ಮ ಮಸಲ್ಸ್ ಕಾಂಟ್ರಾಕ್ಟ್ ಆದಾಗ ಈ GLUT4 ಡ್ರೈವರ್ಗಳು ಇನ್ಸುಲಿನ್ ಇಲ್ದೇನೆ ಆಕ್ಟಿವೇಟ್ ಆಗ್ತವೆ. ವಾವ್! ಇದು ಗ್ಲೂಕೋಸ್ಗೆ ಒಂದು VIP ಎಂಟ್ರಿ ಕೊಟ್ಟ ಹಾಗೆ. ಇದರಿಂದ ಪ್ಯಾಂಕ್ರಿಯಾಸ್ ಮೇಲಿನ ಒತ್ತಡ ಸಂಪೂರ್ಣವಾಗಿ ತಪ್ಪಿ ಹೋಗುತ್ತೆ. ಹಾಗಾದ್ರೆ ಇದರ ರಿಸಲ್ಟ್ ಹೇಗಿರುತ್ತೆ? ಕೇಳಿದರೆ ಅಚ್ಚರಿಯಾಗುತ್ತೆ. 2022ರ ಒಂದು ಮೆಟಾ ಅನಾಲಿಸಿಸ್ ಪ್ರಕಾರ ಕೇವಲ ಜಸ್ಟ್ 10 ನಿಮಿಷದ ಒಂದು ಲೈಟ್ ವಾಕ್ ಊಟದ ನಂತರ ರಕ್ತದಲ್ಲಿ ಸಕ್ಕರೆ ಏರುತ್ತಲ್ಲ, ಅದನ್ನ ಅರ್ಧದಷ್ಟು ಅಂದ್ರೆ ಸುಮಾರು 50% ಕಡಿಮೆ ಮಾಡಬಲ್ಲದು. ಅಮೇಜಿಂಗ್ ಅಲ್ವಾ? ಓಕೆ, ಇಲ್ಲಿಯವರೆಗೆ ಊಟದ ನಂತರ ನಡೆಯೋದ್ರ ಬಗ್ಗೆ ನೋಡಿದ್ವಿ. ಈಗ ಒಂದು ಪ್ರಶ್ನೆ. ಹಾಗಾದ್ರೆ ಊಟಕ್ಕೂ ಮೊದಲು ಅಂದ್ರೆ ಖಾಲಿ ಹೊಟ್ಟೆಯಲ್ಲಿ ನಡೆದ್ರೆ ಏನಾಗತ್ತೆ? ಅದರ ಬೆನಿಫಿಟ್ಸ್ ಸಂಪೂರ್ಣವಾಗಿ ಬೇರೆನೇ ಇವೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ದೇಹವನ್ನ ಒಂದು ಹೈಬ್ರಿಡ್ ಕಾರ್ ಅಂತ ಅನ್ಕೊಳ್ಳೋಣ. ರಾತ್ರಿಯೆಲ್ಲ ಏನೂ ತಿಂದಿರೋದಿಲ್ಲ ಅಲ್ವಾ? ಹಾಗಾಗಿ ಬೆಳಿಗ್ಗೆ ನಮ್ಮ ದೇಹದ ಗ್ಲೂಕೋಸ್ ಟ್ಯಾಂಕ್ ಬಹುತೇಕ ಖಾಲಿಯಾಗಿರುತ್ತೆ. ಆಗ ನಮ್ಮ ಬಾಡಿ ಫ್ಯೂಯಲ್ಗಾಗಿ ಕೊಬ್ಬನ್ನ ಅಂದ್ರೆ ಫ್ಯಾಟನ್ನ ಬಳಸೋಕೆ ಶುರು ಮಾಡುತ್ತೆ. ಹೀಗೆ ಉಪವಾಸದ ಸ್ಥಿತಿಯಲ್ಲಿ ನಡೆದಾಗ ಏನಾಗುತ್ತೆ? ನಮ್ಮ ದೇಹದಲ್ಲಿರೋ ಕೆಲವು ಹಾರ್ಮೋನ್ಗಳು ಫ್ಯಾಟ್ ಸೆಲ್ಸ್ ಅಥವಾ ಕೊಬ್ಬಿನ ಕೋಶಗಳನ್ನ ಓಪನ್ ಮಾಡಕ್ಕೆ ಸಿಗ್ನಲ್ ಕೊಡ್ತವೆ. ಆಗ ಫ್ಯಾಟ್ ರಿಲೀಸ್ ಆಗಿ ಎನರ್ಜಿಯಾಗಿ ಬಳಕೆಯಾಗುತ್ತೆ. ರಿಸರ್ಚ್ ಏನ್ ಹೇಳುತ್ತೆ ಅಂದ್ರೆ, ಈ ರೀತಿ ಮಾಡೋದ್ರಿಂದ ಫ್ಯಾಟ್ ಬರ್ನಿಂಗ್ 20-30% ಜಾಸ್ತಿಯಾಗುತ್ತಂತೆ. ಆದ್ರೆ ಇಲ್ಲೊಂದು ಬಹಳ ಮುಖ್ಯವಾದ ಎಚ್ಚರಿಕೆ ಇದೆ. ಈ ವಿಧಾನ ಎಲ್ಲರಿಗೂ ಸರಿ ಹೋಗಲ್ಲ. ಒಂದು ವೇಳೆ ದೀರ್ಘಕಾಲದ ಒತ್ತಡ ಅಥವಾ ನಿದ್ದೆ ಕೊರತೆಯಿಂದ ಬಳಲುತ್ತಿದ್ರೆ ಖಾಲಿ ಹೊಟ್ಟೆಯಲ್ಲಿ ಜಾಸ್ತಿ ವ್ಯಾಯಾಮ ಮಾಡೋದು ಕಾರ್ಟಿಸಾಲ್ ಲೆವೆಲ್ ಅನ್ನ ಹೆಚ್ಚಿಸಬಹುದು. ಇದರಿಂದ ಫ್ಯಾಟ್ ಬರ್ನ್ ಆಗೋ ಬದಲು ದೇಹದಲ್ಲಿ ಸ್ಟೋರ್ ಆಗೋಕೆ ಶುರುವಾಗಬಹುದು. ಸರಿ, ಈಗ ಈ ಇಡೀ ವಿಶ್ಲೇಷಣೆಯ ಅತ್ಯಂತ ಪ್ರಮುಖ ಭಾಗಕ್ಕೆ ಬರೋಣ. ಅತಿ ಹೆಚ್ಚು ಪರಿಣಾಮಕಾರಿ ಅಭ್ಯಾಸ ಯಾವುದು? ಅದುವೇ ಊಟದ ನಂತರ ನಡೆಯುವುದು. ಇದಕ್ಕೆ ನಮ್ಮ ಆರೋಗ್ಯವನ್ನೇ ಬದಲಾಯಿಸೋ ಶಕ್ತಿ ಇದೆ ನಿಜವಾಗ್ಲೂ. ಇವತ್ತಿನ ಸಂಶೋಧನೆಗಳು ಇದನ್ನ ಉಚಿತ ಮೆಟಬಾಲಿಕ್ ಡ್ರಗ್ ಅಂತ ಕರಿತಿವೆ. ಯಾಕಂದ್ರೆ ಇದರ ಪ್ರಯೋಜನಗಳು ಅಷ್ಟೊಂದು ಪವರ್ಫುಲ್ ಮತ್ತೆ ಇದಕ್ಕೆ ಯಾವುದೇ ಖರ್ಚಿಲ್ಲ. ಯೋಚನೆ ಮಾಡಿ, ಊಟದ ನಂತರ ವಾಕ್ ಶುರು ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ, ನಮ್ಮ ಮಸಲ್ಸ್ ಒಂದು ಗ್ಲೂಕೋಸ್ ವ್ಯಾಕ್ಯೂಮ್ ಕ್ಲೀನರ್ ಥರ ಕೆಲಸ ಮಾಡುತ್ತೆ. ರಕ್ತದಲ್ಲಿರೋ ಸಕ್ಕರೆಯನ್ನ ನೇರವಾಗಿ ಹೀರಿಕೊಂಡು ಅದನ್ನ ತಕ್ಷಣದ ಎನರ್ಜಿಯಾಗಿ ಬಳಸ್ಕೊಡುತ್ತೆ. ಹಾಗಾದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಬರುತ್ತೆ. ಒಂದು ಸಾಮಾನ್ಯ ಸಣ್ಣ ನಡಿಗೆ ಡಯಾಬಿಟಿಸ್ಗೆ ಬಳಸೋ ಒಂದು ಪವರ್ಫುಲ್ ಮೆಡಿಸಿನ್ಗಿಂತ ಹೆಚ್ಚು ಪರಿಣಾಮಕಾರಿಯಾಗಿರೋಕ್ಕೆ ಸಾಧ್ಯನಾ? ಉತ್ತರ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು.
ಇತ್ತೀಚಿನ 2024ರ ಒಂದು ಸ್ಟಡಿ ರಿಸಲ್ಟ್ ನಿಜಕ್ಕೂ ಶಾಕಿಂಗ್ ಆಗಿದೆ. ಕೆಲವು ಜನರಲ್ಲಿ ಊಟದ ನಂತರ ಮಾಡೋ 10 ನಿಮಿಷದ ನಡಿಗೆ ಮೆಟ್ಫಾರ್ಮಿನ್ ಅನ್ನೋ ಡಯಾಬಿಟಿಸ್ ಮೆಡಿಸಿನ್ಗಿಂತಲೂ ರಕ್ತದ ಸಕ್ಕರೆಯನ್ನ ಕಮ್ಮಿ ಮಾಡೋದ್ರಲ್ಲಿ ಹೆಚ್ಚು ಎಫೆಕ್ಟಿವ್ ಅಂತ ಗೊತ್ತಾಗಿದೆ. ಹೌದು, ನೀವು ಕೇಳಿದ್ದು ಸರಿ. ಒಂದು 10 ನಿಮಿಷದ ವಾಕ್ ಒಂದು ಔಷಧಿಯನ್ನೇ ಮೀರಿಸಿದೆ. ಆದ್ರೆ ಇಲ್ಲೊಂದು ಕಂಡೀಷನ್ ಇದೆ. ಟೈಮಿಂಗ್. ಸಮಯ ಬಹಳ ಮುಖ್ಯ. ಊಟ ಮುಗಿಸಿ 30 ನಿಮಿಷದ ಮೇಲೆ ನಡೆದ್ರೆ ಗ್ಲೂಕೋಸ್ ಕಡಿಮೆ ಮಾಡೋ ಎಫೆಕ್ಟ್ 60% ಅಷ್ಟು ಡ್ರಾಪ್ ಆಗುತ್ತೆ. ಇದು ಹೇಗೆಂದ್ರೆ ನಲ್ಲಿ ನೀರು ಇನ್ನೂ ಹರಿತಿರುವಾಗಲೇ ನೆಲ ಒರೆಸಿದ ಹಾಗೆ. ಆಗಲೇ ಬ್ಲಡ್ ಶುಗರ್ ಸ್ಪೈಕ್ ಆಗಿರುತ್ತೆ. ಹಾಗಾಗಿ ಊಟದ ಕೊನೆ ತುತ್ತು ತಿಂದ 15 ನಿಮಿಷದ ಒಳಗೆ ನಡೆಯೋಕ್ ಶುರು ಮಾಡೋದು ತುಂಬಾನೇ ಮುಖ್ಯ. ಸರಿ, ಹಾಗಾದ್ರೆ ಇಷ್ಟೆಲ್ಲ ಕಲ್ತ ಮೇಲೆ ಒಂದು ಸ್ಪಷ್ಟವಾದ ಆಕ್ಷನ್ ಪ್ಲಾನ್ ಮಾಡ್ಕೊಳ್ಳೋಣ. ಯಾವುದು ಬೆಸ್ಟ್, ಊಟಕ್ಕೂ ಮೊದಲು ನಡೆಯೋದಾ ಅಥವಾ ನಂತರ ನಡೆಯೋದಾ? ಅಂತಿಮ ತೀರ್ಪು ಇಲ್ಲಿದೆ ನೋಡಿ. ಕೊಬ್ಬು ಕರಗಿಸೋದೇ ಮುಖ್ಯ ಗುರಿಯಾಗಿದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಡೆಯೋದು ಉತ್ತಮ. ಆದರೆ ರಕ್ತದ ಸಕ್ಕರೆಯನ್ನ ಕಂಟ್ರೋಲ್ ಮಾಡೋದು ಮತ್ತು ಲಾಂಗ್ ಟರ್ಮ್ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಮುಖ್ಯ ಆಗಿದ್ರೆ ಊಟದ ನಂತರ ನಡೆಯೋದು ಬೆಸ್ಟ್. ಒಂದು ವೇಳೆ ಇವೆರಡರಲ್ಲೂ ಒಂದೇ ಒಂದು ಮಾಡಕ್ ಸಾಧ್ಯ ಅಂದ್ರೆ ಯಾವುದೇ ಅನುಮಾನವಿಲ್ಲದೆ ಊಟದ ನಂತರದ ನಡಿಗೆಯೇ ಸ್ಪಷ್ಟ ವಿಜೇತ. ಲಾಂಗ್ ಲೈಫ್ ಬಗ್ಗೆ ರಿಸರ್ಚ್ ಮಾಡೋರು ಇದನ್ನ ಮೆಟಬಾಲಿಕ್ ಕಾಂಪೌಂಡಿಂಗ್ ಅಂತ ಕರೀತಾರೆ. ಅಂದ್ರೆ ಚಯಾಪಚಯ ಸಂಚಯ. ಇದು ಕಾಂಪೌಂಡ್ ಇಂಟ್ರೆಸ್ಟ್ ಇದ್ದ ಹಾಗೆ. ಪ್ರತಿದಿನ ಮಾಡೋ ಈ ಸಣ್ಣ ಸಣ್ಣ ಅಭ್ಯಾಸಗಳು ಕಾಲ ಕಳೆದಂತೆ ದೊಡ್ಡ ದೊಡ್ಡ ಆರೋಗ್ಯ ಲಾಭವನ್ನು ತಂದ್ಕೊಡ್ತವೆ. ಹಾಗಾಗಿ ಇವತ್ತಿನಿಂದಲೇ ಇದನ್ನು ಶುರು ಮಾಡೋಣ. ಊಟದ ನಂತರ ಮಾಡೋ ಆ ಒಂದು 10 ನಿಮಿಷದ ನಡಿಗೆ ಇದೆಯಲ್ಲ, ಅದು ಕೇವಲ ಒಂದು ವಾಕ್ ಅಲ್ಲ. ಅದು ನಮ್ಮ ಆರೋಗ್ಯಕರ ಭವಿಷ್ಯಕ್ಕಾಗಿ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಕಳಿಸ್ತಿರೋ ಒಂದು ಪವರ್ಫುಲ್ ಮೆಸೇಜ್. ಈ ಚರ್ಚೆಯಲ್ಲಿ ನೀವು ಭಾಗವಹಿಸಿ. ಊಟದ ನಂತರ ನಡೆಯೋದ್ರ ಬಗ್ಗೆ ತಮ್ಮ ಅನಿಸಿಕೆಯ ಅನುಭವಗಳನ್ನ ಕಾಮೆಂಟ್ಸ್ನಲ್ಲಿ ಹಂಚ್ಕೊಳ್ಳಿ. ಈ ಮಾಹಿತಿ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನೇ ಈ ಪ್ರಮುಖ ಆರೋಗ್ಯದ ವಿಷಯವನ್ನ ತಮ್ಮ ಸ್ನೇಹಿತರು ಮತ್ತೆ ಕುಟುಂಬದವ್ರ ಜೊತೆ ಶೇರ್ ಮಾಡಿ.